ಅದಕ್ಕೆ ಹೇಗಿದ್ದೀರಾ? ಅರೆ ಹೇಗಿದ್ದೀರಾ ನೀವು? ನಿಮ್ಮ ಅಣ್ಣ ಹೋದ್ಮೇಲೆ ನಾನು ಹೇಗಿರಕ್ ಸಾಧ್ಯ? ಅದಕ್ಕೆ ನನಗೂ ಅರ್ಥ ಆಗುತ್ತೆ, ಅಣ್ಣ ಹೋಗಿದ್ರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ. ಆದರೆ ನೀವು ಅದನ್ನೇ ನಾಪಿಸ್ಕೊಂಡು ನಿಮ್ಮ ಹೆಲ್ತ್ ಹಾಳು ಮಾಡ್ಕೊಂಡ್ರೆ ಹೇಗೆ? ಅದಕ್ಕೆ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಅಣ್ಣ ಹೋಗಿದ್ರ ಬಗ್ಗೆ ನನಗೂ ದುಃಖ ಇದೆ ಅದಕ್ಕೆ. ಆದರೆ ನೀವು ಎಷ್ಟು ದಿನ ಅಂತ ಮನೇಲೆ ಕೂತ್ಕೊಂಡು ಹೀಗೆ ಕೊರಗ್ತಾ ಇರ್ತೀರಾ? ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ನೀವು ಇಡೀ ದಿನ ನೀವು ಮನೇಲಿ ಹೀಗಿರೋದು ನನಗಂತೂ ಒಂಚೂರು ಇಷ್ಟ ಆಗ್ತಿಲ್ಲ. ನಾನಂತೂ ತುಂಬಾ ಕುಗ್ಗೋಗಿದ್ದೀನಿ. ನಾನೇನ್ ಮಾಡ್ಲಿ ನೀನೇ ಹೇಳು. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಯಾಕೆ ಒಂದು ಕೆಲಸ ಮಾಡಬಾರ್ದು? ನೀವೊಂದು ಪಾರ್ಟ್ ಟೈಮ್ ಜಾಬ್ ಮಾಡಿ ಅಥವಾ ಯಾವ್ದಾರ ಬಿಸ್ನೆಸ್ ಮಾಡಿ. ಆದ್ರೆ ನನ್ನಂತವ್ರಿಗೆ ಕೆಲ್ಸ ಯಾರು ಕೊಡ್ತಾರೆ? ನಾನ್ ಬರೀ ಬಿಕಾಂ ಮಾಡಿರೋದಷ್ಟೇ. ಆದ್ರೇನಂತೆ, ಈಗಿನ ಕಾಲದಲ್ಲಿ ಅದೆಲ್ಲ ಯಾರು ನೋಡ್ತಾರೆ? ಅಯ್ಯೋ, ನೀವ್ ಹೇಳ್ದಂಗೆಲ್ಲ ಆಗಲ್ಲ. ಇವಾಗೆಲ್ಲ ಯಾರ ಕಂಪ್ಯೂಟರ್ ಗೊತ್ತಿಲ್ವೋ, ಯಾರ IIT ಕೋರ್ಸ್ ಮಾಡಿರಲ್ವೋ ಅವ್ರಿಗೆ ಯಾವ ಕೆಲ್ಸನೂ ಸಿಗಲ್ಲ. ಅಯ್ಯೋ ಅದ್ಗೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾಳೆನೆ ಲ್ಯಾಪ್ಟಾಪ್ ತರ್ತೀನಿ, ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ನಿಮ್ಗೆ ಕೆಲಸ ಕೊಡ್ಸೋ ಜವಾಬ್ದಾರಿ ನಂದು, ಸರಿನಾ? ನೀನ್ ನಿಜ ಹೇಳ್ತಾ ಇದ್ಯಾ? ನಾನು ನಿಜಾನೇ ಹೇಳ್ತಿರೋದು. ಆದ್ರೆ ನಿಮ್ ಕಡೆಯಿಂದ ನಂಗೊಂದು ಚಿಕ್ಕ ಕೆಲಸ ಆಗ್ಬೇಕು. ಮತ್ತೆ ಅದೇನ್ ಕೆಲ್ಸ? ನನಗೋಸ್ಕರ ಒಂದ್ ಕಪ್ ಟೀ ಮಾಡ್ಕೊಂಡ್ ಬನ್ನಿ. ಏನ್ ಮಾತಾಡ್ತಿದೀರಾ? ಟೀ ಇವಾಗ್ಲೇ ಮಾಡ್ಕೊಡ್ತೀನಿ. ಮತ್ ನಿಮಗ್ ಬೆಲ್ಲದ ಟೀ ಇಷ್ಟ ಅಲ್ವಾ? ಅರೆ, ನಿಮ್ಗಂತೂ ನನ್ ಬಗ್ಗೆ ಎಲ್ಲ ಗೊತ್ತಾಗೋಗಿದೆ. ನನ್ ಮೈದ್ನನ್ಗೆ ಏನ್ ಇಷ್ಟ ಇಲ್ಲ ಅನ್ನೋದು ಅದ್ಕೆ ಆಗಿ ನನಗ್ ಗೊತ್ತಿಲ್ದೆ ಇನ್ಯಾರಿಗ್ ಸೂಪರ್ ಗೊತ್ತಾಗುತ್ತೆ? ಅದ್ಗೆ. ಹಾಗಾದ್ರೆ ಬೇಗ ನನ್ಗೆ ಒಂದ್ ಕಪ್ ಟೀ ಮಾಡ್ಕೊಂಡ್ ಬಂದ್ಬಿಡಿ. ಸರಿ ಅದಕ್ಕೆ ಆಯ್ತು. ಅದಕ್ಕೆ ಟೀ ಜೊತೆನಲ್ಲಿ ಒಂದ್ ಸ್ವಲ್ಪ ಬಿಸ್ಕೆಟ್ ಇದ್ರೆ ಇನ್ನ ಸಕ್ಕತ್ತಾಗಿರುತ್ತೆ ಅಲ್ವಾ? ಸರಿ ತರಕಾರಿ ನಾನ್ ಕಟ್ ಮಾಡ್ಲಾ? ಹ? ಸರಿ ಆಯ್ತು, ಥ್ಯಾಂಕ್ ಯು. ನನ್ ಮೈದ್ನ ನನ್ನ ಮುಟ್ಟಿದ್ರೆ ನನ್ ಗಂಡ ಮುಟ್ಟಾಗೆ ಅನ್ನಿಸ್ತಾ ಇದೆ. ಅವ್ರ ಜಾಗದಲ್ಲಿ ಇವ್ರೇನಾದ್ರೂ ಇದ್ರೆ ಅಲ್ಲ ನಾನ್ ಏನ್ ಯೋಚನೆ ಮಾಡ್ತಿದ್ದೀನಿ? ನನ್ನಂತ ವಿದ್ವೇನ್ ಯಾರು ಒಪ್ಕೋತಾರೆ? ಕಡೆ ಪಕ್ಷ ಅವ್ರು ನನ್ಗೆ ಸಹಾಯ ಮಾಡ್ತಾ ಇದಾರೆ. ಇದ್ರಿಂದ ನನ್ ಕಾಲ್ ಮೇಲೆ ನಾನು ನಿಂತ್ಕೋಬಹುದು. ಅತ್ತಿಗೆ ಹ? ಇಲ್ಲಿದೆ ನೋಡಿ. ಅಯ್ಯೋ, ಇದೇನಿದು? ಏನ್ ತಗೊಂಬಂದಿದ್ದೀರಾ? ನಿಮಗೋಸ್ಕರ ಲ್ಯಾಪ್ಟಾಪ್. ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಮತ್ತಿದನ್ನ ಹೇಗ್ ವರ್ಕ್ ಮಾಡೋದು? ಇಲ್ಲಿ ಸೈಡ್ ಅಲ್ಲಿ ಒಂದ್ ಬಟನ್ ಇರುತ್ತೆ, ಅದನ್ನ ಒತ್ತಿದ್ರೆ ಸಾಕು, ನಿಮ್ ನಗು ತರ ಅದು ಬ್ರೈಟ್ ಆಗಿ ಓಪನ್ ಆಗುತ್ತೆ. ಓ ಹೌದಾ? ಮತ್ತೆ ಇದು ಎಂಟರ್ ಬಟನ್, ಆಮೇಲೆ ಇಲ್ಲಿ ABCD, ಆಮೇಲೆ ಇಲ್ಲಿ 1 2 3 4 ಇದೆ. ನೋಡಿದ್ರಲ್ಲ? ಟ್ರೈ ಮಾಡಿ. ಇದಂತೂ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಇರಿ ಒಂದ್ಸಲ ನಾನು ಟ್ರೈ ಮಾಡಿ ನೋಡ್ತೀನಿ. ಅರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೇನು? ಮತ್ತೆ ಇವತ್ತಿಂದ ನೀವು ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು, ಅಥವಾ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಬೋದು. ನಿಮಗಂತೂ ತುಂಬಾ ಥ್ಯಾಂಕ್ಸ್. ಅರೆ, ಆಪರೇಟ್ ಮಾಡಿ ತೋರಿಸಿ ಅಲ್ವಾ? ಮತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು? ಇಲ್ಲಿ ನೋಡಿ, ಕೈಯಿಂದ ಹೀಗೆ ಈ ಬಟನ್ನ ಹೀಗೆ ಒತ್ತಬೇಕು. ನಿಮ್ ಹೆಸರು ಟೈಪ್ ಮಾಡಿ. ಬೇಡ, ನನ್ನ ಹೆಸರು ಟೈಪ್ ಮಾಡಿ. ಸರಿ. ಹಾ, ಅಷ್ಟೇ. ಅರೆ, ನಿಜವಾಗ್ಲೂ ವರ್ಕ್ ಆಗ್ತಿದೆ. ಹಾಗೆ ಪಕ್ಕದಲ್ಲಿ ನನ್ನ ಹೆಸರು ಕೂಡ ಟೈಪ್ ಮಾಡಿ. ಮತ್ತೆ ಇದನ್ನ ಏನಂತ ಹೇಳ್ತಾರೆ? ಇಲ್ಲಿ ಏನೇನೋ ಬಂದ್ಬಿಟ್ಟಿದ್ಯಲ್ಲ. ಅರೆ, ಅದಕ್ಕೆ ನೀವು ಹೆಸರು ಟೈಪ್ ಮಾಡ್ತಾ ಹೋಗಿ, ಮಿಕ್ಕಿದ್ದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಸರಿ, ಆಯ್ತು. ನಿಮ್ಗೊಂದು ಗುಡ್ ನ್ಯೂಸ್. ಏನಾಯ್ತು ಅದ್ಗೆ? 5,000 ನನ್ನ ಅಕೌಂಟಿಗೆ ಬಂದಿದೆ. ದುಡ್ಡ? ಎಲ್ಲ ನಿಮ್ಮಿಂದಾನೆ. ನೀವ್ ನನಗೆ ಕಂಪ್ಯೂಟರ್ ಹೇಳ್ಕೊಟ್ಟಿದ್ರಲ್ಲ, ಅದ್ರಿಂದ ನಾನು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ 5,000 ಸಂಪಾದಿಸಿದ್ದೀನಿ. ಇಲ್ಲಿ ನೋಡಿ. ವಾವ್, ನಿಜವಾಗ್ಲೂ ಸೂಪರ್ ಅದ್ಗೆ. ನೀವಂತೂ ನಿಜವಾಗ್ಲೂ ಗ್ರೇಟ್. ಎಷ್ಟ್ ಬೇಗ ಕಲ್ತ್ಕೊಂಡ್ಬಿಟ್ರಿ. ವಾವ್, ಎಲ್ಲ ನಿಮ್ಮಿಂದಾನೆ. ಇದಕ್ ನೀವೊಂದ್ ಪಾರ್ಟಿ ಕೊಡ್ಬೇಕಪ್ಪ. ನೀವೇನ್ ಕೇಳ್ತೀರೋ ಅದನ್ನೇ ಕೊಡ್ತೀನಿ ನಾನು. ಯೋಚನೆ ಮಾಡಿ ಅದ್ಕೆ, ನಾನ್ ಕೇಳಿದ್ದನ್ನ ಕೊಡ್ಲೇಬೇಕು ನೀವು. ನೀವ್ ಹೇಳಿ ಏನ್ ಬೇಕು? ನೀವೊಂದ್ ಕೆಲ್ಸ ಮಾಡಿ, ನಂಗೊಂದು ಬಿಸಿಯಾಗಿ ಟೀ ಮಾಡ್ಕೊಂಡ್ ಬನ್ನಿ. ಅಯ್ಯೋ, ಟೀ ಅಷ್ಟೇನಾ? ಇವಾಗ್ಲೇ ತಗೊಂಡ್ ಬರ್ತೀನಿ. ಟೀ ರೆಡಿ, ತಗೊಳ್ಳಿ ಟೀ. ಸಾರಿ ಬೈ ಮಿಸ್ಟೇಕ್ ಆಯ್ತು. ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ಹೋಗಿ ತೊಳ್ಕೊಂಡು ನೀವ್ ನನಗ್ ಕೊಡಿ, ನಾನು ವಾಶ್ ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ. ಇಲ್ಲ, ನಾನೇ ಹೋಗಿ ಬರ್ತೀನಿ.
ಅದು ನಾನು ಯಾಕೆ ಬಂದೆ ಅಂದ್ರೆ ಅವತ್ತು ನಿಮ್ ಟೀ ಶರ್ಟ್ ಮೇಲೆ ಟೀ ಚೆಲ್ಲದ್ನಲ್ವಾ, ಅದನ್ನ ಕೊಟ್ಬಿಡಿ, ನಾನು ವಾಶ್ ಮಾಡ್ಕೊಡ್ತೀನಿ. ಅದು ಆ ಟೀ ಶರ್ಟ್ ಇಲ್ಲೇ ಕಿಟಕಿ ಹತ್ರ ಇದೆ ನೋಡಿ. ಹೌದಾ? ಸರಿ ಆಯ್ತು, ನಾನು ವಾಶ್ ಮಾಡ್ತಾ ಇರ್ತೀನಿ. ಆಯ್ತಾಯ್ತು. ಅಂದ್ಹಾಗೆ ನಿಮ್ ಬಾಡಿ ತುಂಬಾನೇ ಚೆನ್ನಾಗಿದೆ. ಹೌದಾ? ಹೌದು. ಈ ನಡುವೆ ಒಂಚೂರು ಹೊಟ್ಟೆ ಬಂದಿದೆ ಅಷ್ಟೇ. ಆದ್ರೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದಾ? ಅದೇನಂದ್ರೆ ನಿಮ್ಗೆ ಯಾವಾಗಾದ್ರೂ ಪ್ರೀತಿ ಆಗಿದ್ಯಾ? ಪ್ರೀತಿ ನಂಗಿನ್ನ ಯಾರು ಸಿಕ್ಕಿಲ್ಲ, ಸೊ ಪ್ರೀತಿ ಆಗಿಲ್ಲ. ಹೌದಾ? ಹಾಗಾದ್ರೆ ನೀವೇನ್ ಅನ್ಕೊಂಡಿದೀರಾ? ನೀವು ಮುಂದೆ ಯಾರಾದ್ರೂ ಸಿಕ್ಕಿದ್ರೆ ಪ್ರೀತಿ ಮಾಡ್ತೀರಾ, ಹೇಗೆ? ಅನ್ಕೊಳ್ಳೋದೇನಿದೆ, ನನಗಿಷ್ಟ ಆಗಿ ಅವ್ರಿಗಿಷ್ಟ ಆದ್ರೆ ಪ್ರೀತಿ ಮಾಡ್ತಾ ಇರೋದಷ್ಟೇನೆ. ಹೌದಾ? ಅದು ಸರಿ. ಹಾಗಾದ್ರೆ ನಾನ್ ನಿಮ್ಗೆ ಈ ಟೀ ಶರ್ಟ್ ನ ವಾಶ್ ಮಾಡ್ಕೊಂಡು ವಾಪಸ್ ಪರವಾಗಿಲ್ಲ. ಇಲ್ಲಿ ನೋಡಿ, ಒಂದ್ ಮಾತ್ ಹೇಳ ನಿಮ್ಗೆ. ಹೇಳಿ. ನೀವ್ ನನ್ಗೆ ತುಂಬಾನೇ ಇಷ್ಟ ಆದ್ರಿ. ಹೌದಾ? ಯಾವಾಗಿಂದ? ಗೊತ್ತೇ ಆಗ್ಲಿಲ್ಲ. ನಿಮ್ ಅಣ್ಣ ಹೋದ್ಮೇಲೆ ನಾನು ತುಂಬಾ ಒಂಟಿಯಾಗಿದ್ನಲ್ಲ, ಆಗ ನೀವ್ ನನ್ಗೆ ಆಸರೆ ಆದ್ರಿ. ಮತ್ತೆ ಅವತ್ತು ಕಂಪ್ಯೂಟರ್ ಕಲ್ಸ್ಕೊಟ್ಟಿದ್ದು, ಅದರಿಂದ ಜಾಬ್ ಸಿಕ್ಕಿದ್ದು, ಮತ್ತೆ ಒಂದ್ ಬೆಲ್ಲ ಟೀ ತಗೊಂಡ್ ಬನ್ನಿ ಅತ್ಗೆ ಅಂತ ಹೇಳಿ ಯಾವಾಗ್ಲೂ ನನ್ನ ರೇಗಿಸ್ಕೊಂಡು ಪ್ರೀತಿಯಿಂದ ಇದ್ಕೊಂಡು, ಹೀಗೆ ಎಷ್ಟೊಂದು ಸಂದರ್ಭಗಳಲ್ಲಿ ಹೇಗಿಷ್ಟ ಆದ್ರಿ ಅನ್ನೋದೇ ನನಗ್ ಗೊತ್ತಾಗ್ಲಿಲ್ಲ. ಹೌದಾ? ನಿಜ ಹೇಳ್ತಿದ್ದೀನಿ. ನಂಗೂ ನೀವು ತುಂಬಾ ಇಷ್ಟ ಆಗಿದ್ದೀರಾ. ಯಾವಾಗಿಂದ? ಅಣ್ಣ ಹೋದ್ಮೇಲಿಂದ ನಿಮ್ ಕಣ್ಣಲ್ಲೇ ಕಾಣ್ತಾ ಇದೆ ನನ್ನ ನೀವೆಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮನ್ನ ನೋಡ್ತಿದ್ರೆ ನಿಮ್ಮ ಅಣ್ಣನ್ನ ನೋಡ್ದ ಹಾಗೆ ಆಗತ್ತೆ ನನ್ಗೆ. ನೀವು ಮದ್ವೆ ಮಾಡ್ಕೋಬಹುದಲ್ವಾ ನನ್ನನ್ನ? ಏನ್ ಮಾತಾಡ್ತಿದ್ದೀರಾ ನೀವು? ಏನ್ ಹುಚ್ಚಿಡ್ದಿದ್ಯಾ ನಿಮ್ಗೆ? ನಾನೇಕ್ ನಿಮ್ಮನ್ ಮದ್ವೆ ಆಗ್ಲಿ? ನಾನ್ ಬೇರೆ ಯಾವ್ದಾರು ಹುಡುಗಿನ ಮದ್ವೆ ಆಗ್ತೀನಿ. ಹೌದಾ? ಮತ್ತೆ ನನ್ ಜೊತೆ ಮಲ್ಗಕ್ಕೂ ಮುಂಚೆ ನಿನ್ಗೆ ಬೇರೆ ಹುಡುಗಿನ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಬರ್ಲಿಲ್ವಾ? ನೀವು ನನ್ ಜೊತೆ ಮಲ್ಗಿದ್ದೀರಾ, ಹಾಗಂದ್ ಮಾತ್ರಕ್ಕೆ ನಾನ್ ನಿಮ್ಮನ್ನ ಮದ್ವೆ ಆಗಕ್ಕಾಗತ್ತಾ? ಹಾಗಾದ್ರೆ ನಿನ್ನ ಪ್ರೀತಿ ಮಾಡ್ಲಿಲ್ವಾ? ಇಲ್ಲ. ಸರಿ ಆಯ್ತು, ನಾನ್ ಇಡೀ ಜಗತ್ಗೆ ಹೇಳ್ತೀನಿ ನಮ್ಮಿಬ್ರ ಮಧ್ಯೆ ಏನ್ ನಡೀತು ಅನ್ನೋದನ್ನ. ನೀನ್ ನೋಡ್ತಾ ಇರು, ನಾನ್ ನಿನ್ ಮರ್ಯಾದೆ ತೆಗಿತೀನಿ, ಗೊತ್ತಾಯ್ತಾ?